ಖಾದರ್ ನಮ್ಮ ಮಂಗಳೂರನ್ನು ಒಳ್ಳೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಬಂದದಲ್ಲ, ಮಂಗಳೂರಿನ ಸೌಂದರ್ಯ ಹಾಳು ಮಾಡಲಿಕ್ಕೆ ಬಂದ ಈ ಸಚಿವರು ಅಂತ ನಾನು ಹೇಳ್ತಾ ಇದ್ದೇನೆ. ಮೊನ್ನೆ ಯುಟಿ ಖಾದರ್ ಅವರು ಮಂಗಳೂರಿನ ಪುರಭವನದ ಮುಂದಿನ ಆ ಫುಟ್ಪಾತ್ ಅಲ್ಲಿ ಸಂಡೇ ಬಜಾರ್ ನಡೆಸುವವರ ಬಗ್ಗೆ ಮಾತಾಡ್ತಾರೆ. ಬರೀ ಶ್ರೀಮಂತರಿಗೆ ಮತ್ತು ದುಡ್ಡಿದ್ದವರಿಗೆ ಮಾತ್ರ ಅಲ್ಲ, ಬಡವರಿಗೆ ಕೂಡ ಅದರಲ್ಲಿ ಹಕ್ಕಿದೆ, ಸರ್ವರಿಗೆ ಕೂಡ ಅದರಲ್ಲಿ ಒಂದು ಅವಕಾಶ ಇದೆ. ಆದರೆ ಬೇರೆ ಜನರಿಗೆ ತೊಂದರೆ ಆಗಬಾರದು ಮತ್ತು ಗುಣಮಟ್ಟದಿಂದ ಇರಬೇಕು. ಈಗ ಸಂಡೇ ಬಜಾರ್ ಅಂತ ಏನು, ಆದಿತ್ಯವಾರ ಮಾತ್ರ ಕೆಲವೊಂದು ಮಾರುವಂತ ವಿಚಾರಗಳು ಯಾವ ದೇಶದಲ್ಲಿಲ್ಲ. ನೀವು ಇದೇ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಇವತ್ತು ಈ ರೀತಿ ಸಂಡೇ ಆದಿತ್ಯವಾರ ಅಲ್ಲಿ ಬಂದು ರೋಡ್ ಸೈಡ್ ಅಲ್ಲಿ ಇವತ್ತು ಬಟ್ಟೆ ಇನ್ನಿತೆಲ್ಲ ಸೇಲ್ ಮಾಡ್ತಾ ಇರ್ತಿದ್ದಾರೆ. ಯಾವ ದೇಶಕ್ಕೆ ಹೋದರೂ ಕೂಡ, ನೀವು ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಇವತ್ತು ಇದ್ದಾರೆ. ಅದನ್ನ ಇಲ್ಲಿ ಸಡನ್ ನಿಲ್ಲಿಸಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಾಗ ನಾನು ಕೇಳಿದ್ದೇನೆ, ಯಾಕೆ ನಿಲ್ಲಿಸಿದ್ದೀರಿ ಇದರಲ್ಲಿ? ಆಗ ಕೆಲವು ಇದೆಲ್ಲ ಹೊರಗಿನವರು, ಮಂಗಳೂರಿನವರಲ್ಲ. ನಾವು ಇದೇ ರೀತಿ ಹೇಳ್ಕೊಂಡು ಹೋದ್ರೆ ಇನ್ನು ಮಂಗಳೂರಿನಲ್ಲಿ ಬೆಂಗಳೂರಲ್ಲಿ ಹೋದಾಗ ಅವ್ರನ್ನ ಮಂಗಳೂರು ಅಲ್ಲಿಂದ ಓಡಿಸೋದು. ಇನ್ನು ನಾವು ಬಾಂಬೆಗೆ ಹೋದ್ ಮತ್ತೆ ಬಾಂಬೆಯಲ್ಲಿ ಏನ್ ಮಾಡ್ತಿದ್ರು ಅದು ಮಂಗಳೂರಿನ ಹೋದಾಗ ನಾವು ಬೇರೆ ನಾವು ಓಡಿಸುದು. ಫುಟ್ಪಾತ್ ಅಲ್ಲಿ ಸಂಡೇ ಮಾತ್ರ, ಸಂಡೇ ಇದರಲ್ಲಿ ಒಂದು ಸಂಡೇ ಬಜಾರ್ ಅಂತ ಬಂದು ಮಾಡೋದು. ಫುಟ್ಪಾತ್ ಇಡೀ ಫುಟ್ಪಾತ್ ಅಲ್ಲಿ ಆಗ್ತಾರೆ. ಅದಕ್ಕೆ ಒಂದು ಸಿಸ್ಟಮ್ ಮಾಡಿ ಒಂದು ಸೈಡ್ ನಲ್ಲಿ ಮಾಡಿಕೊಂಡು ಆದಿತ್ಯವಾರ ಗುಣಮಟ್ಟದ್ದು ಮತ್ತು ತೊಂದರೆ ಆಗದ ರೀತಿ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ನಾವು ಮಾಡಬೇಕು. ಉಸ್ತುವಾರಿ ಸಚಿವರಾಗಿ, ಒಂದು MLA ಆಗಿ, ಒಂದು ವಿದ್ಯಾವಂತರಾಗಿ, ನಾನೊಬ್ಬ ಲಾ ಸ್ಟೂಡೆಂಟ್, ಲಾ ಕಲ್ತವ ಅಂತ ಹೇಳುವ ನೀವು ಇವತ್ತು ಮಾತಾಡುವಾಗ ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಕಾನೂನಿನ ಬಗ್ಗೆ ಮಾತಾಡ್ತೀರಿ. ಈ ಸಂವಿಧಾನಕ್ಕೆ ಗೌರವ ಕೊಡದ, ಕಾನೂನಿನ ಬಗ್ಗೆ, ನಮ್ಮ ಭಾರತ ದೇಶದ ಕಾನೂನಿನ ಬಗ್ಗೆ ಗೌರವ ಕೊಡದ, ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಗೌರವ ಕೊಡದ ಇಂಥ MLAಗಳನ್ನು, ಇಂಥ ನಾಯಕರನ್ನು ನಾವು ಧಿಕ್ಕಾರ ಮಾಡ್ತೇವೆ. ಯಾಕೆಂದ್ರೆ ನೀವು ಈ ಕಾನೂನು ಪಾಲನೆ ಮಾಡಬೇಕಿತ್ತು. ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಮಂತ್ರಿಗಳಾಗ್ಲಿ, ನಿಮ್ಮ CM ಆಗಲಿ ಇವತ್ತು ಜನರಿಗೆ ಫುಟ್ಪಾತ್ ಕೊಡಬೇಕಂತ ಬೆಂಗಳೂರಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡುವಾಗ, ಕೃಷ್ಣ ಬೈರೇಗೌಡರು ತೆರವು ಮಾಡುವಾಗ ನೀವಾಗ ಧ್ವನಿ ಎತ್ತಬೇಕಿತ್ತು. ತಾಕತ್ತಿದ್ರೆ ಬಡವರನ್ನು ಯಾಕೆ ಎಬ್ಬಿಸ್ತೀರಿ, ಬಡವರನ್ನು ಹೊಟ್ಟೆಗೆ ಯಾಕೆ ಹೊಡಿತಾ ಇದ್ದೀರಿ, ಅವರು ಕಳ್ಳತನ ಮಾಡಲಿಕ್ಕೆ ಬರುವುದಲ್ಲ, ಅವರಿಗೆ ಸ್ವಾಭಿಮಾನ ಉಂಟು ಅಂತ ಆಗ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ನಾನು ಸಲ್ಯೂಟ್ ಹೊಡ್ತಿದ್ದೆ. ಆಗ ನಿಮಗೆ ತಾಕತ್ತಿರ್ಲಿಲ್ವಾ? ನಿಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಬೇಕಾದಷ್ಟು ನೆಲಗಳುಂಟು, ನೀವು ಸಹ ಬೇಕಾದಷ್ಟು ನೆಲಗಳನ್ನು ಮಾಡಿದಿರಿ 20 ವರ್ಷದಲ್ಲಿ ಕೋಡಿ ಬಡವರಿಗೆ. ಇಲ್ಲಿ ನೀವು ಬಡವರು ಅಂತ ಬಿಂಬಿಸುವವರು ಯುಟಿ ಖಾದರ್ ಅವರೇ, ಕನಿಷ್ಠ ಒಂದು ಝೋನ್ ಮಾಡಿ ಕೊಡಿ ಅವರಿಗೆ. ನಾವು ಕೇಳುದು ಫುಟ್ಪಾತ್ ನಮ್ಮ ಹಕ್ಕು. ಸುಪ್ರೀಂ ಕೋರ್ಟ್ ಪಾದಾಚಾರಿಗಳಿಗೆ ಫುಟ್ಪಾತ್ ಕೊಟ್ಟಿದೆ. ಆದ್ರೆ ನೀವು ಬಡವರು ಅಂತ ಹೇಳುವವರು ಇವತ್ತು ನಾನು ಹೇಳ್ತೇನೆ ಯುಟಿ ಖಾದರ್ ಅವರೇ, ನಾವು ಅಲ್ಲೇ ಪ್ರದೇಶವನ್ನು ಯಾಕೆ ಹೇಳುದಂದ್ರೆ ನಾವು ಇಡೀ ಮಂಗಳೂರಿನ ಪ್ರದೇಶ ಫುಟ್ಪಾತ್ ತೆರವು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಎಲ್ಲಿ ಸಿಟಿ ಉಂಟು, ಎಲ್ಲಿ ಜನಸಂದಣಿ ಉಂಟು, ಟೌನ್ ಹಾಲ್ ಕಾರ್ಯಕ್ರಮ ಆಗ್ತಾ ಉಂಟು, ಮುಂದು ಕಡೆಗೆ ಲೇಡಿ ಕೋಶನ್ ಆಸ್ಪತ್ರೆ ಉಂಟು, ಜನರು ಬರ್ಲಿಕ್ಕೆ ಬಸ್ ನಿಲ್ದಾಣ ಉಂಟು, ಪ್ರತಿ ಬಸ್ಗಳಲ್ಲಿಂದ ಬರ್ತದೆ. ಬಸ್ ಅಲ್ಲಿ ಬರುವವರೆಲ್ಲ ಪಾಪದವರು, ನಿಮ್ಮಾಗೆ ಐಷಾರಾಮಿ ಗಾಡಿಯಲ್ಲಿ ಬರುವುದಲ್ಲ. ಸಂಡೇ ಸಹ ಬಸ್ಗಳು ಬರ್ತದೆ. ಲೇಡಿ ಕೋಶನ್ ಅಲ್ಲಿ ಡೆಲಿವರಿಗೆ ಸಂಡೇ ಸಹ ಬರ್ತಾರೆ. ಇವತ್ತು ಸಂಡೇ ನನಗೆ ಡೆಲಿವರಿ ಬೇಡ ಅಂತ ಯಾವ ತಾಯಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ನೀವು ಆರೋಗ್ಯ ಸಚಿವರಾಗಿ ಒಂದೇ ಒಂದು ದಿವಸ ಲೇಡಿ ಕೋಶನ್ ನ ಬಗ್ಗೆ ಗಮನ ಹರಿಸಲಿಲ್ಲ. ಆ ಫುಟ್ಪಾತ್ ಅಲ್ಲಿ ಏನಾಗ್ತಾ ಉಂಟು, ಆ ತಾಯಿ ಹೊಟ್ಟೆಯನ್ನು ಹಿಡ್ಕೊಂಡು, ಆ ಮಕ್ಕಳನ್ನು ಹಿಡ್ಕೊಂಡು ಆಸ್ಪತ್ರೆಗೆ ಹೇಗೆ ಬರಬೇಕು ಅಂತ ನೋಡ್ಲಿಲ್ಲ ನೀವು. ನಿಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ, ಜನರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಆ ಬಸ್ ಸ್ಟ್ಯಾಂಡ್ ಶಾಮ್ಯಾನ ಮಾಡಿದ ಬಸ್ ಸ್ಟ್ಯಾಂಡ್. ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಗ್ಲೋಬಲ್ ಸಿವಿಕ್ ಅಂತ ಅವಾರ್ಡ್ ತಂದವರು ನೀವು, ಆ ಗ್ಲೋಬಲ್ ಸುತ್ತಿಕೊಂಡು ಬಂದವರು ಯುಟಿ ಖಾದರ್ ಅವರಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇದು ಎಲ್ಲಿನ ಬಸ್ ಸ್ಟ್ಯಾಂಡ್? ಯಾವುದನ್ನು ನೋಡಿ ಈ ಮಾಡೆಲ್ ಅನ್ನು ತಂದು ನಿಮ್ಮ ಕ್ಷೇತ್ರದಲ್ಲಿ ಇಟ್ಟಿದ್ದೀರಿ? ಇದು ದೇರಳಕಟ್ಟೆಯಲ್ಲಿ ಇರುವಂತಹ ಮೇನ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದೇ ಒಂದು ಬಸ್ ಸ್ಟ್ಯಾಂಡ್ ಇರುವಂತದ್ದು ಯಾವ ರೀತಿಯಾಗಿದೆ ಅಂತೇಳಿ ಶಾಮಿಯಾನ ಹಾಕಿ ತಗಡ್ ಹಾಕಿ ಬಸ್ ಸ್ಟ್ಯಾಂಡ್ ತರ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ಜನರು ಕೂತ್ಕೊಳ್ತಾರೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಳ್ಳೋದು ಬಡವರು, ಬಸ್ಸಿಗೆ ಹೋಗುವವರು, ನಿಮ್ಮಂತ ಐಷಾರಾಮಿ ಕಾರಲ್ಲಿ AC ಹೋಗುವವರು ಅದರಲ್ಲಿ ಕೂತ್ಕೊಳ್ಳೋದಿಲ್ಲ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಆರೋಗ್ಯ ಸಚಿವರಾಗಿ ಕೇವಲ ನೀವು ಮಾರ್ಗ ಮಾಡಿದ್ದೀರಿ, ಕಾಂಕ್ರೀಟ್ ಮಾರ್ಗ ಮಾಡಿದ್ದೀವಿ ವಿನಃ ಒಂದೇ ಒಂದು ಫುಟ್ಪಾತ್ಗಳಿಲ್ಲ. ಹಾಗೆ ನಿಮಗೆ ಫುಟ್ಪಾತಿನ ನೋವು ಗೊತ್ತಿಲ್ಲ. ಜನರೆಲ್ಲ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು. ಒಂದು ವೇಳೆ ಮಾರ್ಗದ ಪಕ್ಕದಲ್ಲಿ ಹೋದ್ರೆ ನಿಮ್ಮ ಕೊಳಕು ಡ್ರೈನೇಜ್ ನಾರ್ತಾ ಉಂಟು. ಆರೋಗ್ಯ ಸಚಿವರಾಗಿ ಮೊದಲು ನಿಮ್ಮ ಕ್ಷೇತ್ರದ ಗಮನ ನೀವು ಹರಿಸಿ.
ಈಗ 2ನೇ ಟರ್ಮ್ ನೀವು ಆರೋಗ್ಯ ಸಚಿವರು, ಆರೋಗ್ಯದ ಕಡೆಗೆ ಗಮನ ಹರಿಸಿ. ಅದನ್ನು ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಬಂದು ನೀವು ಏನೆಲ್ಲ ಡೈಲಾಗ್ ಮಾತಾಡ್ತೀರಿ. ಸುಪ್ರೀಂ ಕೋರ್ಟಿಗೆ ಆದೇಶಕ್ಕೂ ನೀವು ಗೌರವ ಕೊಡ್ತಾ ಇಲ್ಲ, ಸಂವಿಧಾನಕ್ಕೂ ಬೆಲೆ ಕೊಡ್ತಾ ಇಲ್ಲ ಹೇಳಿದ್ರೆ ನೀವು ಯಾವ MLA ರೀ? ನಾನು ಹೇಳೋದು, ಈಗ ಮಂಗಳೂರು ದಕ್ಷಿಣಕ್ಕೆ ಬಂದು ನೀವು ಈಗ ಇಲ್ಲಿ MLA ಅವರು ಇದ್ರೂ ಸಹ ಒಂದೇ ಒಂದು ಮಾತು ಕೇಳದೆ ಇಲ್ಲಿಯ ಬಗ್ಗೆ ಏನಾಗಿದೆ, ಏನಿದು ಸಂಡೇ ಬಜಾರ್ ಅಥವಾ ಯಾರಿದು ಬೀದಿ ವ್ಯಾಪಾರಸ್ಥರು ಅವರ ಬಗ್ಗೆ ಏನೂ ಕೇಳದೆ ಏಕಾಏಕಿ ಮೀಡಿಯಾದಲ್ಲಿ ಮಾತಾಡಿಕೊಂಡು ಪ್ರೊವೋಕ್ ಮಾಡೋದಲ್ಲ. ನೀವು ಇವತ್ತು ಪ್ರೊವೋಕ್ ಮಾಡ್ತೀರಿ. ಸಂಡೇ ಬಜಾರ್ ಮಾಡ್ಬೋದು, ಫುಟ್ಪಾತ್ ಅಲ್ಲಿ ಸ್ವಲ್ಪ ಸೈಡಿಗೆ ಮಾಡ್ಬೋದು, ಆನಂತರ ವ್ಯಾಪಾರ ಮಾಡೋದು ಹೇಳುವಾಗ ನಿಮ್ಮ ಮಾತನ್ನು ಕೇಳಿ ಅಲ್ಲಿ ಬಂದು ಕೂತ್ಕೊಳ್ತಾರೆ ಬೀದಿ ವ್ಯಾಪಾರಸ್ಥರು. ಆದ್ರೆ ಅಲ್ಲಿ ತೆರವು ಮಾಡಲಿಕ್ಕೆ ಬರುವಾಗ ಹಲ್ಲೆ ಮಾಡಿ ಪೆಟ್ಟು ತಿನ್ನೋದು ಅಧಿಕಾರಿಗಳು. ನೀವು ಖಾಲಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಮಾತ್ರ ಇರುವುದು. ಇವತ್ತು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ನಾನೇನಾದ್ರೂ ಫುಟ್ಪಾತ್ ಅಲ್ಲಿ ಕೂತ್ಕೊಳ್ಳುವಾಗ PL ಹಾಕ್ಲಿಕ್ಕೆ ಹೋಗ್ಬೇಕಾದ್ರೆ ನಾನು ಅಧಿಕಾರಿಗಳ ಮೇಲೆ ಹಾಕ್ಬೇಕು, ನಿಮ್ಮ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನೀವೆಲ್ಲ ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೇವಲ ನಿಮ್ಮ ರಾಜಕೀಯ ಬೇಳೆ ಬೇಯಿಸುದು ಮಾತ್ರ ಬರ್ತಾ ಇದ್ದೀರಿ. ಆದ್ರೆ ಕೇಸ್ ಬೀಳುದು ನಾಳೆ ಅಧಿಕಾರಿಗಳ ಮೇಲೆ, ಅದು ಗಮನ ಇರಲಿ. UT ಖಾದರ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನೀವು ಹೇಳ್ತೀರಿ ಹೊರ ಊರಿನವರು ಇಲ್ಲಿ ಬರ್ತಾರೆ ಹೇಳ್ತಾರೆ, ಹೊರ ಊರಿನವರು ಬರಬಾರ್ದಾ? ಮತ್ತೆ ಯಾರು ಇನ್ನು ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಇಲ್ವಾ, ಬಾಂಬೆಗೆ ಹೋಗ್ಲಿಕ್ಕೆ ಇಲ್ವಾ? ಯಾರು ಹೊರಗಿನವರು ಬರ್ಬೋದು, ಬ್ಯಾಂಗ್ಳೂರಿಗೆ ಹೋಗ್ಬೋದು, ಮುಂಬೈಗೆ ಹೋಗ್ಬೋದು. ಹಾಗೆಂತ ವ್ಯಾಪಾರ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಊರನ್ನು ನಾಶ ಮಾಡಲಿಕ್ಕೆ, ಕೊಳಕು ಮಾಡಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಮೊದಲು ಇದರ ಬಗ್ಗೆ ಗಮನ ಕೊಡಿ. ನೀವು ಕೇವಲ ಸಿಟಿಯಲ್ಲಿ ಫುಟ್ಪಾತ್ ಅಲ್ಲಿ ಮಾಡಿಕೊಂಡೆ ವ್ಯಾಪಾರಸ್ಥರು ಬರುವುದಲ್ಲ, ಆ ಅಟ್ರಾಕ್ಷನ್ ಮಾಡುವ ಪವರು ನಿಮ್ಗೂ ಇರಬೇಕು. ಯಾವುದಾದ್ರೂ ಒಂದು ಉತ್ಸವ ಆಗುವಾಗ ಬನ್ನಿ ಅಂತ ಜನರ ಹತ್ರ ಹೋಗುದಲ್ಲ, ಜನರದನ್ನು ಉಳ್ಕೊಂಡು ಬರ್ತಾರೆ. ಯಾವ ಬಜಾರುಗಳಲ್ಲೂ ಒಳ್ಳೆ ಪ್ರಾಡಕ್ಟ್ ಇದ್ರೆ ಖಂಡಿತ ಬರ್ತಾರೆ. ನೀವು ಹೇಳ್ತೀರಲ್ಲ ಸಂಡೆಯಲ್ಲಿ ತಾಜಾತನದ ವಸ್ತುಗಳು ಸಿಗ್ತದೆ, ವೆಜಿಟೇಬಲ್ ಸಿಗ್ತದೆ, ಎಲ್ಲ ಫ್ರೆಶ್ ಸಿಗ್ತದೆ ಹೇಳುವರು. ಒಮ್ಮೆ ನೀವು ಪಾಂಡೇಶ್ವರ ಸ್ಟೇಷನ್ಗೆ ಹೋಗಿ ಅದೇ ಪ್ರದೇಶದಲ್ಲಿ ಎಷ್ಟು ಕಳ್ಳತನ ಆಗಿದೆ, ಅದೇ ಪ್ರದೇಶದಲ್ಲಿ ಎಷ್ಟು ಮರ್ಡರ್ಗಳಾಗಿದೆ ಅಂತ ಒಮ್ಮೆ FIR ಲೆಕ್ಕಾಚಾರ ಮಾಡಿ. ಇದರ ಜನರ ಸುರಕ್ಷತೆಯನ್ನು ನೋಡಬೇಕು, ಹೆಣ್ಣು ಮಕ್ಕಳ ಸುರಕ್ಷತೆಯನ್ನು ನೋಡುವ ಬದಲು ನೀವು ಬಂದು ಇಲ್ಲಿ ಬೇಕಾಬಿಟ್ಟಿ ಭಾಷಣ ಬಿದ್ದುಕೊಂಡು ಮಾಧ್ಯಮದಲ್ಲಿ ಮಾತಾಡುವುದಲ್ಲ. ನಿಮ್ಮ ಕ್ಷೇತ್ರವನ್ನೇ ನೋಡುವಾಗ ನಮಗೆ ಗೊತ್ತಾಗ್ತದೆ ಜನರ ಭಾವನೆಗೆ ಯಾವ ರೀತಿ ನೀವು ಬೆಲೆ ಕೊಟ್ಟಿದ್ದೀರಿ. 20 ವರ್ಷದಲ್ಲಿ ಯಾವ ಸಾಧನೆ ನಿಮ್ದು? ಆರೋಗ್ಯ ಸಚಿವರಾಗಿ ಯಾವ ಸಾಧನೆ ಅಂತ ನಾವು ಪ್ರಶ್ನೆ ಕೇಳಬೇಕು. ನಾನು UT ಖಾದರ್ ಹತ್ರ ಹೇಳ್ತಾ ಇದ್ದೇನೆ, ಕೇವಲ ಬಡವರು ಅಂತ ನೀವು ಬಡವರನ್ನು ಎತ್ತಿ ಕಟ್ಟಬೇಡಿ. ಎಲ್ರಿಗೂ ಬಡವರ ಬಗ್ಗೆ ಕಾಳಜಿ ಉಂಟು. ಹಾಗಿದ್ರೆ ನೀವು ಮಾಡಿ. ಇಲ್ಲಿ ಮುಂದೆ ನಿಂತು ಈಗ ಕಮಿಷನರು ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಿಂದಿನ ಕಮಿಷನರು ಸಹ ನಿಜವಾಗಿ ನೋಡಿದ್ರೆ ಇಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡದೆ ಸುಪ್ರೀಂ ಕೋರ್ಟಿನ ಆದೇಶ ಪ್ರಕಾರ ತೆರವು ಮಾಡಿ ಹೋಗಿದ್ರು. ಅಲ್ಲಿ ಝೋನಿನ ವ್ಯವಸ್ಥೆ ಮಾಡ್ತಾ ಇದ್ರು. ಅದನ್ನು ನೀವು ಬಿಟ್ಟು ತಕ್ಷಣ ಅವರನ್ನು ಅಲ್ಲಿ ಫುಟ್ಪಾತ್ ಅಲ್ಲಿ ಎಬ್ಬಿಸಿದ್ರು ಅಂತ ಕಾರಣ ಕೊಟ್ಟು ನೀವು ಅವರನ್ನು ಕಳಿಸಿದ್ದೀರಂತ ಪ್ರತಿಯೊಬ್ಬರು ನಮ್ಮಲ್ಲಿ ಹೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಆ ಕಮಿಷನರ್ ಅನ್ನು ಕಳಿಸಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅಂತ. ಈಗ IAS ಆಫೀಸರ್ ಬಂದಿದ್ದಾರೆ. ನಿಮಗೆ ಕಾನೂನಿನ ಬಗ್ಗೆ ನಾಲೆಜ್ ಇಲ್ಲದಿದ್ರು IAS ಆಫೀಸರ್ಗೆ ಖಂಡಿತ ಕಾನೂನಿನ ಬಗ್ಗೆ ನಾಲೆಜ್ ಉಂಟು. ಹಾಗಾಗಿ ಅವರು ಫುಟ್ಪಾತ್ ಅಲ್ಲಿ ಯಾವತ್ತೂ ಇಂಥ ವ್ಯಾಪಾರವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ, ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಕೊಡ್ತಾರೆ ಅಂತ ನಮಗೆ ವಿಶ್ವಾಸ ಉಂಟು. ಹಾಗಾಗಿ ನೀವು ಅಧಿಕಾರಿಗಳ ದಾರಿ ತಪ್ಪಿಸುವುದಾಗ್ಲಿ, ಜನರ ದಾರಿ ತಪ್ಪಿಸುವುದಾಗ್ಲೇ ನಿಮ್ಮ ಉಸ್ತುವಾರಿಯನ್ನು ಕೇವಲ ಉಸ್ತುವಾರಿ ಸಚಿವರು ಅಂದ್ರೆ ಸಂವಿಧಾನದಲ್ಲಿ ಸಹ ಎಲ್ಲಿ ಸಹ ಉಸ್ತುವಾರಿ ಅಂತ ಇಲ್ಲ, ಸರ್ಕಾರಗಳು ಮಾಡಿಕೊಂಡದ್ದು. ಆದ್ರೆ ಒಂದು ಪಂಚಾಯತ್ ಸದಸ್ಯನಿಗೂ ಗೌರವ ಉಂಟು, ಒಂದು ಕಾರ್ಪೊರೇಟರ್ಗೂ ಗೌರವ ಉಂಟು, MLAಗೂ ಗೌರವ ಉಂಟು. ಇದು ಸಂವಿಧಾನದಲ್ಲಿ ಆ ಗೌರವ ಪಡ್ಕೊಂಡು ಬಂದಿದ್ದಾರೆ ಚುನಾಯಿತ ಜನಪ್ರತಿನಿಧಿಗಳು. ಕೇವಲ ನೀವು ಒಂದು ಉಸ್ತುವಾರಿಯನ್ನು ಇಟ್ಕೊಂಡು ನೀವು ಯಾರನ್ನು ನೀವು ಗಮನಕ್ಕೆ ತರದೆ, ಯಾರ ಮಾತನ್ನು ಕೇಳದೆ, ಅಲ್ಲಿ ಪರಾಮರ್ಶೆ ಮಾಡದೆ ನೀವು ಏಕಾಏಕಿ ಫುಟ್ಪಾತ್ ಅಲ್ಲಿ ಕೂತ್ಕೊಳ್ಳಿ ಸ್ವಲ್ಪ ಅಲ್ಲ ಅಂತ ಹೇಳುವಾಗ ನೀವು ನಮ್ಮ ಭಾರತ ದೇಶದವರ ಅಂತ ಕೇಳಬೇಕಾಗ್ತದೆ. ನೀವು ಮಾತಾಡುವಾಗ ನಾನು ಬೇರೆ ಪ್ರಪಂಚ ಸುತ್ತಿ ಬಂದಿದ್ದೇನೆ, ದೇಶ ಸುತ್ತಿ ಬಂದಿದೆ ಅಂತ ಹೇಳುವವರು ಮೊದಲು ನಿಮ್ಮ ದೇಶದ ಕಾನೂನಿಗೆ, ನಿಮ್ಮ ದೇಶದ ಸಂವಿಧಾನಕ್ಕೆ ಗೌರವ ಕೊಡ್ಲಿಕ್ಕೆ ಕಲಿಯಿರಿ UT ಖಾದರ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಿಮ್ಗೆ ಸುಲಭ ಆಗ್ಬೋದು, ನೀವು ಸಚಿವರು, ನಿಮ್ಗೆ ಹಿಂದೆ ಒಂದು ಮುಂದೆ ಒಂದು ಗಾಡಿಗಳು ಇರ್ತದೆ, ಎಸ್ಕಾರ್ಟ್ ಇರ್ತದೆ, ನಿಮ್ಮನ್ನು 0 ಟ್ರಾಫಿಕ್ ಅಲ್ಲಿ ಕರ್ಕೊಂಡು ಹೋಗ್ತದೆ. ಒಂದು ತಾಯಿ ಇವತ್ತು ಆ ಕಡೆಯಿಂದ ಲೇಡಿ ಕೋಶನ್ ಕಡೆಗೆ ಕ್ರಾಸ್ ಆಗ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾಳೆ ಒಂದು ಮಗುವನ್ನು ಇಟ್ಕೊಂಡು, ಅದು ಆಲೋಚನೆ ಮಾಡಿ. ಅಥವಾ ಸಂಡೇ ಅಥವಾ ಬೇರೆ ದಿವಸ ತಮ್ಮ ಮನೆಯವರನ್ನು ಆ ಕಡೆ ಕಳಿಸಿಕೊಡಿ.
ಹಾಗಾದ್ರೆ ನೋವು ಗೊತ್ತಾಗ್ತದೆ. ನೀವು ನೇರವಾಗಿ ಗಾಡಿಯಲ್ಲಿ ಹೋಗುವವರಿಗೆ ನಿಮ್ಗೆ ಏನಾಗ್ತದಂತ ಗೊತ್ತಿರುವುದಿಲ್ಲ. ನೀವು ಮಾತಾಡ್ತಿದ್ದೀರಿ ಬಡವರ ಕಾಳಜಿ. ನಿಮ್ಮ ಮನಸ್ಸಲ್ಲಿ ಕೇವಲ ಬೀದಿ ವ್ಯಾಪಾರಸ್ಥರಿಗೆ ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ, ಬೀದಿ ವ್ಯಾಪಾರಸ್ಥರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅಲ್ಲ. ನಿಜವಾಗಿ ನೀವು ಕಾಳಜಿ ಇರುವ ಒಂದು MLA ಆದ್ರೆ ಬೀದಿ ವ್ಯಾಪಾರಸ್ಥರಿಗೆ ಯಾವ ರೀತಿ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಇದನ್ನು ಮಾಡಿ. ನೀವೇನು ಪ್ರಪಂಚದ ದೇಶದೆಲ್ಲ ಸುತ್ತಿಕೊಂಡು ನೀವು ಹೇಳ್ತಿರಲ್ಲ ಎಲ್ಲ ಕಡೆಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ, ಸಂಡೇ ಬಜಾರ್ ಒಪ್ಕೊಳ್ತೇವೆ, ಎಲ್ಲಾ ದೇಶದಲ್ಲಿ ಸಹ ಬಜಾರ್ಗಳನ್ನು ಮಾಡ್ತಾರೆ, ಸ್ಟ್ರೀಟ್ ವೆಂಡಿಂಗ್ ಮಾಡ್ತಾರೆ. ಆದ್ರೆ ಒಮ್ಮೆ ಕಲ್ತುಕೊಂಡು ಬನ್ನಿ ಯಾವ ರೀತಿ ಸ್ಟ್ರೀಟ್ ವೆಂಡಿಂಗ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಬಜಾರ್ ಮಾಡ್ತಾರೆ. ಇಲ್ಲಿ ಕೊಚ್ಚೆ ಬಿಸಾಡಿಕೊಂಡು ಗಲೀಜು ಮಾಡಿಕೊಂಡು ಇದನ್ನು ನಾವು ವಿರೋಧಿಸ್ತಿದ್ದೇವೆ. ಒಂದು ಹೈಜಿನಿಕ್ ಇಲ್ಲ. ನೀವು ಅಲ್ಲಿ ಹೋಗಿ ನೋಡಿ ಬರ್ತೀರಲ್ಲ, ನಿಮ್ಮನ್ನು ಅಲ್ಲಿ ಹೋಗಿ ರೋಡಲ್ಲಿ ಹೋಗಿ ಕೂತು ಬೀದಿ ವ್ಯಾಪಾರ ಮಾಡ್ಲಿಕ್ಕೆ ಬಿಡ್ತಾರಾ ಅಥವಾ ಗಲೀಜು ಮಾಡ್ಲಿಕ್ಕೆ ಬಿಡ್ತಾರಾ? ನಮಗೂ ಸ್ಮಾರ್ಟ್ ಸಿಟಿ ಹೇಳುವಾಗ ಸಿಟಿಗಳು ಕ್ಲೀನ್ ಇರಲಿ, ಬೇರೆ ಏನು ನಮ್ಮ ಅಪೇಕ್ಷೆ ಅಲ್ಲ. ಯಾವ ಹೊಟ್ಟೆಪಾಡಿಗೆ ಬಂದವರದ್ದು ಹೊಟ್ಟೆಗೊಡಿಲಿಕ್ಕೆಲ್ಲ. ಇಷ್ಟು ಸಮಯ ವ್ಯವಸ್ಥೆ ಮಾಡದವರು ನೀವು, 40 ವರ್ಷ ಅವರು ಬೀದಿಯಲ್ಲೇ ಬಿಟ್ಟವರು ನೀವು, ಇನ್ನೂ ಸಹ ನೀವು ಬೀದಿ ವ್ಯಾಪಾರಸ್ಥರು ಬೀದಿಯಲ್ಲೇ ಇರಬೇಕು ಅಂತ ಹೇಳಿದ್ರಕ್ಕೆ ಅರ್ಥ ಇಲ್ಲ. ಆ ಸಂಡೇ ಬಜಾರ್ನ ಹೆಸರಲ್ಲಿ ಫುಟ್ಪಾತ್ಗಳನ್ನು ಎಲ್ಲ ಮಾರಾಟ ಆಗ್ತಾ ಉಂಟು, ಎಷ್ಟಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಉಂಟು, ಎಷ್ಟು ಸಂಘಟನೆಗಳ ಹೆಸರುಗಳಲ್ಲಿ ಬಂದು ಅಲ್ಲಿ ಹಣ ಕಲೆಕ್ಟ್ ಮಾಡ್ತಿದ್ದಾರೆ, ಎಷ್ಟು ಜನರು ಅಲ್ಲಿ ಕೂತವರಿಗೆ ಇಷ್ಟಿಷ್ಟು ಜಾಗಕ್ಕೆ ಇಷ್ಟಿಷ್ಟು ಹಣ ಅಂತ ಮಾರ್ಗವನ್ನೇ ಸೇಲ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮೊದಲು ಇದ್ರ ಬಗ್ಗೆ ಗಮನ ಹರಿಸಿ. ಕೇವಲ ಎಲ್ಲರೂ ಬೊಬ್ಬೆ ಹೊಡೆಯುವುದು ಸಂಡೇ ಬಜಾರ್ ಆಗ್ಬೇಕಂತ ಹೇಳುವವರು ಯಾರು ಬೀದಿ ವ್ಯಾಪಾರಸ್ಥರಿಗೆ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಮಂಗಳೂರಲ್ಲಿ 7 ದಿನ ಬೀದಿಯಲ್ಲಿ ಕೂತು ವ್ಯಾಪಾರ ಮಾಡುವವರಿಗೆ ಒಂದು ಝೋನಿನ ವ್ಯವಸ್ಥೆ ಮಾಡಬೇಕು, ಅದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಕೇವಲ ಸಂಡೇ ಬಜಾರ್ ಯಾಕೆ ಮಾಡಬೇಕು? ಲೋಡು ತಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಅದರಲ್ಲಿ ಕಮಿಷನ್ ಹೊಡ್ಕೊಂಡು ವ್ಯಾಪಾರ ಮಾಡುವ ಕೆಲವರು ನಾಯಕರಿಗೆ ಮಾತ್ರ ಈ ಸಂಡೇ ಬಜಾರ್ ಬೇಕು ಹೇಳ್ತಾರೆ ವಿನಃ ಇಲ್ಲಿ ವ್ಯಾಪಾರ ಮಾಡುವ 7 ದಿವಸ ಹೊಟ್ಟೆಪಾಡಿಗೆ ದುಡಿಯುವವರು ಯಾರು ಇವತ್ತು ಸಂಡೇ ಬಜಾರ್ ಬೇಕು ಅಂತ ಹೇಳ್ತಾ ಇಲ್ಲ. ಅಲ್ಲಿನ MLA ಸಹ ನಾನು ಕೇಳಬೇಕು, MLA ಯಾಕೆ ಈ ಯುಟಿಕಾದರಿಗೆ ಉತ್ತರಿಸ್ತಾ ಇಲ್ಲ? MLA ಯಾಕೆ ಮೌನಿ ಆಗಿದ್ದೀರಿ? ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಇಲ್ಲಿ ಏನು ಆದ್ರೂ ಸಹ ಉಸ್ತುವಾರಿ ಸಚಿವರ ಮುಂದೆ ಯಾರು ಮಾತಾಡ್ಲಿಕ್ಕಿಲ್ಲ, ಉಸ್ತುವಾರಿ ಸಚಿವರೇ ಫೈನಲ್. ನಾನು ಹೇಳ್ತಾ ಇದ್ದೇನೆ ಜನರಲ್ಲಿ, ಈ ಉಸ್ತುವಾರಿ ಸಚಿವರು, ಈ ಯುಟಿಕಾದರ್ ನಮ್ಮ ಮಂಗಳೂರನ್ನು ಒಳ್ಳೆ ಮಾಡಲಿಕ್ಕೆ ಉಸ್ತುವಾರಿ ಸಚಿವರಾಗಿ ಬಂದದಲ್ಲ, ಮಂಗಳೂರಿನ ಸೌಂದರ್ಯ ಹಾಳು ಮಾಡಲಿಕ್ಕೆ ಬಂದ ಈ ಸಚಿವರು ಅಂತ ನಾನು ಹೇಳ್ತಾ ಇದ್ದೇನೆ.